ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ನಿಮ್ಮ ಭವ್ಯರಾಮ್ ಮಾತಾಡ್ತಾ ಇರೋದು. ಇದು ಡೇ 8 ಮಿನಿ ಬ್ಲಾಗ್ ಆಗಿರುತ್ತೆ. ಮಂಡೇ ಆಗಿರೋದ್ರಿಂದ ಪೂಜೆ ಇತ್ತು ಅಂತ ಹೇಳ್ಬಿಟ್ಟು ಹೊಸ್ಲೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ರಂಗೋಲಿ ಬಿಡ್ತಾ ಇದ್ದೀನಲ್ಲ, ತುಂಬ ಚೆನ್ನಾಗಿದೆ. ಈ ಡಿಸೈನ್ಸ್ ನಾನು ಸ್ಟೋರಲ್ಲೆಲ್ಲ ತಗೊಂಡಿದ್ದು. ಇದು ಫಂಕ್ಷನ್ನು ಏನಾದರೂ ಇದ್ದಾಗ ಬಿಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನಾನು ಬಿಟ್ಟಿರೋದೊಂದು ಕ್ಲಿಪ್ ಹಾಕ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದಕ್ಕೆಲ್ಲ ಫ್ಲವರೆಲ್ಲ ಇಟ್ಟು ರೆಡಿ ಮಾಡಬೇಕು. ಈಗ ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು. ನನ್ನ ಮಗನ ಬಾಕ್ಸಿಗೆಲ್ಲ ರೆಡಿ ಮಾಡಿ, ಅವ್ನಿಗೆ ಸ್ಕೂಲಿಗೆ ಟೈಮ್ ಆಗಿಬಿಟ್ಟಿತ್ತು ಅಂತ ಅವ್ನು ಸ್ಕೂಲಿಗೆ ಬಿಟ್ಟು ಬಂದು ಇವಾಗ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಪೂಜೆ ಮಾಡ್ಕೋತಾ ಇದ್ದೀನಿ. ಈಗ ಪೂಜೆ ಎಲ್ಲ ಆಯಿತು. ಸ್ವಲ್ಪ ತಿಂಡಿ ಮಾಡಿಕೊಂಡು ತೋಟದ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ತೋಟದ ಹತ್ರ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಇವತ್ತು ಸೋಮವಾರದಿಂದ ನಮ್ಮದು ದೇವಸ್ಥಾನ ಇದೆ. ದೇವಸ್ಥಾನದ ಪೂಜೆ ಇದೆ. ನಾವು ಪ್ರತಿ ಸೋಮವಾರನೂ ದೇವಸ್ಥಾನದ ಪೂಜೆ ಮಾಡ್ತಾ ಇರ್ತೀವಿ. ಹಂಗಾಗಿ ನಾನು ಈ ಸೋಮವಾರ ಹೋಗ್ತಾ ಇದ್ದೀನಿ. ನೋಡಿ, ಅಲ್ಲಿದೆ ನಮ್ಮ ತೋಟ. ಈಗ ಹೋಗ್ಬಿಟ್ಟು ನಾನು ದೇವ್ರ ಪಾತ್ರೆ ಎಲ್ಲ ಇದೆ, ಅದೆಲ್ಲ ತೊಳ್ಕೊಟ್ಬೇಕು. ತೊಳ್ಕೊಟ್ಟಿದ್ದಾಯಿತು. ಈಗ ಪೂಜೆಗೆಲ್ಲ ರೆಡಿಯಾಗಿದೆ, ಅಲಂಕಾರ ಎಲ್ಲ ಆಗಿದೆ. ಈಗ ಅಲಂಕಾರ ಎಲ್ಲ ಆಗಿದೆ, ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ. ಈಗ ಪೂಜೆ ಎಲ್ಲ ಮುಗೀತು. ನಾನು ಸ್ವಲ್ಪ ಹೊತ್ತು ಕೂತಿದ್ದೆ. ಈಗ ಸ್ವಲ್ಪ ಪ್ರಸಾದ ಕೊಟ್ಟರು, ಪ್ರಸಾದ ಇಸ್ಕೊಂಡು ಅಲ್ಲಿ ನಮ್ಮ ಗಿಡದಲ್ಲಿ ನುಗ್ಗೆ ಸೊಪ್ಪಿಟ್ಟಿತ್ತು, ನುಗ್ಗೆ ಸೊಪ್ಪು ಕಿತ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ. ಮನೆ ಹತ್ರ ಹೋದ್ಮೇಲೆ ನನ್ನ ಮಗನ ಕರ್ಕೊಬರೋಕ್ಕೆ ಟೈಮ್ ಆಗಿಬಿಟ್ಟಿತ್ತು ಸ್ಕೂಲಿಂದ. ನನ್ನ ಮಗನ ಕರ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಮಾಗಡಿ ರೋಡ್ ಪರಿಸ್ಥಿತಿ ಹಿಂಗಾಗಿದೆ. ಖುಷಿ ವಿಷಯ ಏನಂತ ಅಂದರೆ, ನಮ್ಮ ರೋಡ್ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಯೂಟ್ಯೂಬರ್ಸ್ ವೀಡಿಯೋ ಮಾಡಿ ಹಾಕಿರೋರಿಗೆಲ್ಲ ನಾನು ವೀಡಿಯೋ ಅಂದರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಡೋಕೆ ಹೋಗ್ಬೇಕು ಅಂದರೆ ಸಿಕ್ಕಾಪಟ್ಟೆ ಧೂಳಿರೋದು. ರೋಡು ಈಗಲೇ ಸರಿ ಮಾಡ್ತಾರೆ ಅನ್ನೋದೊಂದು ನಂಬಿಕೆನೇ ಇರಲಿಲ್ಲ ನಮಗೆ. ಹಾಗಾಗಿ ಈಗೆಲ್ಲ ವೀಡಿಯೋ ಎಲ್ಲ ಬಿಟ್ಟಿರೋದ್ರಿಂದ ರೋಡ್ ಇವಾಗ ರೆಡಿ ಮಾಡ್ತಾ ಇದ್ದಾರೆ. ನಾವು ಅಲ್ಲಿಂದ ಬಂದುಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಮೂಲಂಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಖಾರ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಖಾರ ಎಲ್ಲ ರೆಡಿ ಆಯಿತು. ಮೂಲಂಗಿನ ಜಜ್ಜಿಟ್ಕೋಬೇಕು. ಈ ಥರ ಜಜ್ಜಿಟ್ಕೊಂಡು ಅದಕ್ಕೆ ಖಾರ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಅದ್ರ ಜೊತೆಗೆ ಅನ್ನ ಮತ್ತು ಟೊಮೊಟೊ ಗೊಜ್ಜು ರೆಡಿ ಮಾಡಿದೆ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.